ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ದಿನ ಶಂಕರಾಚಾರ್ಯರ ಜನನದ ಕುರಿತಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕಾಲಡಿ ಎಂಬ ಚಿಕ್ಕ ಗ್ರಾಮದಲ್ಲಿ ಶಂಕರಾಚಾರ್ಯರು ಜನಿಸ್ತಾರೆ. ಅಲ್ಲಿ ವಿದ್ಯಾಧಿರಾಜರು ಎಂಬ ಮಹಾಪಂಡಿತರು ಇವರು ತಮ್ಮದೇ ಆದ ಗುರುಕುಲವನ್ನು ತೆರೆದಿರ್ತಾರೆ. ಬಹಳ ಮಕ್ಕಳು ಇಲ್ಲಿ ಶಿಕ್ಷಣ ಅಭ್ಯಾಸ ಮಾಡಲಿಕ್ಕೆ ಈ ಗುರುಕುಲಕ್ಕೆ ಬರ್ತಿರ್ತಾರೆ. ವಿದ್ಯಾಧಿರಾಜರ ಗುರುಕುಲ ಅಂದ್ರೇ ಬಹಳ ಪ್ರಸಿದ್ಧವಾದ ಗುರುಕುಲ ಕಾಲಡಿಯಲ್ಲಿ. ಇವರು ತಮ್ಮದೇ ಗುರುಕುಲ ಇದ್ದರೂ ಕೂಡ ತಮ್ಮ ಒಬ್ಬನೇ ಮಗನನ್ನು ಆತ್ರೇಯ ಗುರುಕುಲಕ್ಕೆ ಶಿಕ್ಷಣ ಕಲೀಲಿಕ್ಕೆ ಕಳಿಸ್ತಾರೆ. ಮಗ ಶಿವಗುರು. ಶಿವಗುರುನನ್ನು ತನ್ನ ಕಡೆ ಏಕೆ ಇಟ್ಕೊಳ್ಳಿಲ್ಲ ಅಂದರೆ, ತಂದೆ ಹೇಳೋದಕ್ಕಿಂತ ಗುರುಗಳು ಹೇಳಲಿ ಅಂತ ಒಂದು ಉದ್ದೇಶ. ತಂದೆ ಹೇಳಬೇಕಾದ್ರೆ ಎಲ್ಲಾದರೂ ಒಂದು ಕಡೆ ಕರುಣೆ ಬರ್ಬೋದು ಮಗ ಅಂತ, ಮಗನಿಗೂ ತಂದೆ ಅಂತ ಸಲಿಗೆ ಬರ್ಬೋದು. ಅದಕ್ಕಾಗಿ ಬೇರೆ ಗುರುಗಳ ಕಡೆ ಕಳಿಸ್ಕೊಡ್ತಾರೆ. ಇವರ ಮಗ ಶಿವಗುರುವಿಗೆ ಭಗವತ್ ಶ್ರದ್ಧೆ, ನಂಬಿಕೆ ಅಂದರೆ ಕ್ಷಣ ಕ್ಷಣಕ್ಕೂ ಮೈ ಮರೆತು ಬಿಡಬೇಕು, ಭಾವ ಸಮಾಧಿಗೆ ಹೋಗಬೇಕು. ವೈರಾಗ್ಯದ ಅಂಶಗಳು ಎಷ್ಟು ಕಾಣಿಸ್ತಿತ್ತು ಅಂದರೆ, ಆತ್ರೇಯ ಗುರುಕುಲದಲ್ಲಿ ಗುರುಗಳು ಹೇಳಿದ್ರು, ಅಯ್ಯ ನೀನು ನಿಮ್ಮ ತಂದೆ ಕಡೆ ವಾಪಸ್ ಹೋಗು ಅಂತ. ನಿನ್ನನ್ನು ನೋಡಿದರೆ ಸನ್ಯಾಸತ್ವ ತೆಗೆದುಕೊಳ್ಳೋ ಹಾಗೆ ಕಾಣಿಸ್ತೀಯ. ಆದ್ದರಿಂದ ನಿಮ್ಮ ತಂದೆ ತಾಯಿಯ ಒಪ್ಪಿಗೆ ಇಲ್ಲದೆ ನಾನೇನೂ ಮಾಡಲಿಕ್ಕೆ ಬರೋದಿಲ್ಲ, ನೀನು ನಿಮ್ಮ ತಂದೆ ಕಡೆನೇ ಹೋಗು ಅಂತ ಕಳಿಸ್ಕೊಟ್ಬಿಡ್ತಾರೆ. ವಿದ್ಯಾಧಿರಾಜರಾದ ತಂದೆ ಮಗನನ್ನು ನೋಡ್ತಾರೆ. ಸನ್ಯಾಸತ್ವದ ಕಳೆ ಸೆಳೆತ ಭಾರಿ ಇರುತ್ತೆ. ಅದಕ್ಕೆ ಪಕ್ಕದ ಊರಿನಲ್ಲಿ ಆಚಾರ್ಯ ಮಗಪಂಡಿತರು ಇವರ ಪುತ್ರಿ ಆರ್ಯಾಂಬ ಜೊತೆಗೆ ವಿವಾಹ ಮಾಡಿಬಿಡ್ತಾರೆ. ಆರ್ಯಾಂಬನು ತುಂಬ ವಿದ್ಯಾವತಿ. ಮದುವೆಯ ನಂತರ ತುಂಬ ಸಂತೋಷವಾಗಿರ್ತಾರೆ ಇಬ್ಬರು. ಇವರಿಗೆ 20 ವರ್ಷ ಆದರೂ ಮಕ್ಕಳಾಗಲ್ಲ. ಆಗ ಉಪನಿಷತ್ತಿನಲ್ಲಿ ಹೇಳುವ ಹಾಗೆ, ತಂದೆ ತಾಯಿಗಳ ಋಣವನ್ನು ಹೇಗೆ ತೀರಿಸಬೇಕು ಅಂದರೆ, ನನಗೊಬ್ಬ ಮಗ ಆದರೆ ತಂದೆ ಋಣ ತೀರುತ್ತೆ. ಆ ಮಾತು ಇವರ ತಲೆಯಲ್ಲಿ ಉಳಿದುಕೊಬಿಡುತ್ತೆ, ಶಿವಗುರುವಿನ ತಲೆಯಲ್ಲಿ. ಮನೆಗೆ ಬಂದು, ನಾನು ಮಕ್ಕಳಿಗೆ ಜ್ಞಾನವನ್ನು ಕೊಡ್ತಾ ಇದ್ದೀನಿ, ಆದರೆ ಪಿತೃ ಋಣ ತೀರಿಸುವುದಕ್ಕೆ ಆಗ್ತಾ ಇಲ್ಲ ನನಗೆ. ಆರ್ಯಾಂಬ ಕಡೆ ಚರ್ಚೆ ಮಾಡ್ತಾರೆ. ಆಗ ಆರ್ಯಾಂಬ ಅತ್ರೇಯರನ್ನೇ ಕೇಳೋಣ ಅಂಥೇಳಿ ಅತ್ರೇಯ ಗುರುಗಳ ಕಡೆ ಹೋಗ್ತಾರೆ. ಆಗ ಆತ್ರೇಯ ಗುರುಗಳು, ನಿಮ್ಮ ಕುಲದೇವರಾದ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ, ಅದರ ಜೊತೆಗೆ ಋಷಭಾಚಲೇಶ್ವರನನ್ನು ಪ್ರಾರ್ಥನೆ ಮಾಡಿ ಆ ಭಗವಂತನ ಕೃಪೆ ಮಾಡ್ತಾನೆ ಅಂತೇಳಿ ಕಳಿಸ್ತಾರೆ. ಆಗ ಇಬ್ಬರು ಪತಿ ಪತ್ನಿಯರು 48 ದಿನಗಳ ಕಾಲ ಸೇವೆ ಮಾಡ್ತಾರೆ. ಸೇವೆ ಅಂದ್ರೇ ಶರಣಾಗತಿ. ಈಗಿನ ಕಾಲದಾಗೆ 3 ದಿನ ಸೇವೆ ಮಾಡಿ 30 ವರ್ಷ ಅದೇ ಹೇಳೋ ರೀತಿ ಅಲ್ಲ. ಆ ರೀತಿ ಅವರು ಬದುಕಿದ್ರು. ಕಾಯ ವಾಚ ಮನಸ್ಸ ಅನ್ನೋ ಥರ ಸೇವೆ ಮಾಡ್ತಿದ್ರಂತೆ. ಯಾವಾಗ ನಮ್ಮ ಉದ್ದೇಶ ಪ್ರಾಮಾಣಿಕವಾಗಿರುತ್ತೋ, ಶುದ್ಧತೆ ಇರುತ್ತೋ, ಆಗ ಭಗವಂತ ನಮ್ಮ ಜೊತೆ ಇರ್ತಾನಂತೆ. 48ನೇ ದಿವಸ ಶಿವಗುರು ಮಲಗಿರಬೇಕಾದ್ರೆ ಮಧ್ಯರಾತ್ರಿಯ ಸಮಯ ಒಂದು ಕನಸು ಕಾಣ್ತಾರೆ. ಏನಪ್ಪ ಅದು ಅಂದರೆ, ಇಲ್ಲಿ ನೋಡಿ, ಯಾವ ರೀತಿ ಚಿಂತೆ ಮಾಡ್ತಾರೋ ಅದೇ ರೀತಿ ಕನಸು ಬೀಳುತ್ತೆ. ಕುಮಾರ ಸಂಭವ ಕಾವ್ಯ ವಾಚನ ಮಾಡುತ್ತಿರುತ್ತಾರೆ. ಸನ್ನಿವೇಶ ಏನಂದರೆ, ಕೈಲಾಸದಲ್ಲಿ ಸಭೆ ನಡೆದಿದೆ. ಎಲ್ಲ ದೇವತೆಗಳು ಇದ್ದಾರೆ. ಯಾರು ಸಂಭ್ರಮದಲ್ಲಿ, ಒಂದು ಚೂರು ಅವರ ಮುಖದಲ್ಲಿ ಸಂಭ್ರಮ ಕಾಣಿಸ್ತಾ ಇಲ್ಲ. ಏನೋ ಚಿಂತೆ ಅಂದರೆ, ತಾರಕಾಸುರನ ಹಾವಳಿ ಜಾಸ್ತಿ ಆಗಿದೆ. ದೇವತೆಗಳಿಗೆ ಉಳಿಗಾಲ ಇಲ್ಲ ಅಂತ ಅನ್ನೋವಂಥ ಚಿಂತೆ ಎಲ್ಲ ದೇವತೆಗಳಿಗೂ ಬಂದ್ಬಿಟ್ಟಿದೆ. ಇದನ್ನು ನಿಗ್ರಹ ಮಾಡಬೇಕು ಅಂದರೆ ನಾವೆಲ್ಲ ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ. ಒಂದು ಸೊಲ್ಯೂಷನ್ ಏನಪ್ಪ ಅಂದರೆ, ಶಿವ ಗಿರಿಜೆಯನ್ನು ಮದುವೆ ಆದರೆ ಕುಮಾರಸ್ವಾಮಿ ಹುಟ್ಟುತ್ತಾನೆ. ಆ ಕುಮಾರಸ್ವಾಮಿಯಿಂದನೇ ತಾರಕಾಸುರನ ವಧೆ ಆಗಬೇಕು ಅಂಥೇಳಿ ಎಲ್ಲ ಡಿಸ್ಕಷನ್ ಮಾಡ್ತಾರೆ. ಈಗ ಶಿವ ಧ್ಯಾನದಲ್ಲಿ ಕುಳಿತಿರ್ತಾರೆ. ಮಹಾಯೋಗಿ ಮೊದಲೇ. ಇವರನ್ನು ಧ್ಯಾನದಿಂದ ಎಬ್ಬರಿಸೋದು ಅಷ್ಟು ಸುಲಭದ ಕೆಲಸ ಆಗಿರಲ್ಲ. ಅದಕ್ಕೆ ಎಲ್ಲ ಸಭೆ ಸೇರ್ತಾರೆ. ಹೇಗಾದರೂ ಶಿವನ ತಪೋಭಂಗ ಮಾಡಬೇಕು, ಗಿರಿಜೆಯನ್ನು ಮದುವೆ ಆಗಬೇಕು, ಷಣ್ಮುಖನ ಜನನ ಆಗಬೇಕು ಅಂಥೇಳಿ ಎಲ್ಲರೂ ಪ್ರಯತ್ನ ಮಾಡಿ ಶಿವನನ್ನು ಬಾಹಿರ್ಮುಖ ಮಾಡಲಿಕ್ಕೆ ಆಗದೇ ಇಲ್ಲ ಅವರಿಗೆ. ಆಗ ಮನ್ಮಥನನ್ನು ಬಿಡ್ತಾರೆ. ಮನ್ಮಥ ಭಂಗ ಮಾಡ್ತಾನೆ.
ಶಿವ ಧ್ಯಾನವನ್ನು ಆಗ ಶಿವ ಮೂರನೇ ಕಣ್ಣಿನಿಂದ ಮನ್ಮಥನನ್ನು ಭಸ್ಮ ಮಾಡ್ತಾನೆ. ಗಿರಿಜೆ ಅದ್ಭುತ ತಪಸ್ಸನ್ನು ಮಾಡ್ತಿರ್ತಾಳೆ, ಆದರೂ ಏನು ಪ್ರಯೋಜನ ಆಗಲ್ಲ. ಆಗ ಎಲ್ಲ ದೇವತೆಗಳು ಶಿವಸ್ತೋತ್ರವನ್ನು ಭಜನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಶಿವ ನಿಧಾನವಾಗಿ ಆ ಮಂತ್ರವನ್ನು ಕೇಳಿ 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 ಹೊರಗಡೆ ಬಾಹಿರ್ಮುಖವಾಗಿ ಹೊರಕ್ಕೆ ಬರ್ತಾರೆ. ಆಗ ಏನು ಕಾರಣ, ನನ್ನ ಧ್ಯಾನದಿಂದ ಹೊರಗೆ ನೀವು ಕರೆತರಲಿಕ್ಕೆ ಏನು ಕಾರಣ ಅಂತ ಎಲ್ಲ ವೃತ್ತಾಂತವನ್ನು ಕೇಳ್ತಾರೆ. ಇಡೀ ದೇವತೆಗಳು ನಡೆದಂಥ ವೃತ್ತಾಂತವನ್ನು ತಿಳಿಸ್ತಾರೆ. ಆಗ ಶಿವ ದೇವತೆಗಳಿಗೆ ಏನು ಹೇಳ್ತಾರಪ್ಪ ಅಂದರೆ, ನಾನೇ ಅವತರಿಸ್ತೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಆ ದೇವತೆಗಳೆಲ್ಲರಿಗೂ ಆಶ್ಚರ್ಯ ಆಗ್ಬಿಡುತ್ತೆ, ಕಥೆನೇ ಚೇಂಜ್ ಆಗಿಬಿಡುತ್ತೆ. ಏಕೆಂದರೆ ಅವರೆಲ್ಲ ಅಂದ್ಕೊಂಡಿರ್ತಾರೆ ಗಿರಿಜೆಯನ್ನು ಮದುವೆ ಆಗ್ತಾರೆ, ಷಣ್ಮುಖ ಜನನ ಆಗ್ತಾನೆ, ಷಣ್ಮುಖದಿಂದ ತಾರಕಾಸುರನ ವಧೆ ಆಗುತ್ತೆ ಅಂತೇಳಿ. ಇಲ್ಲಿ ಶಿವ ಏನು ಹೇಳ್ತಾರಪ್ಪ ಅಂದರೆ, ನಾನೇ ಅವತಾರ ಧರಿಸ್ತೀನಿ ಅಂತ ಹೇಳಿದಾಗ ಅಷ್ಟೊತ್ತಿಗೆ ಶಿವಗುರುಗಳಿಗೆ ನಿದ್ರೆಯಿಂದ ಎಚ್ಚರ ಆಗುತ್ತೆ. ಅವರ ಹೆಂಡತಿ ಆರ್ಯಾಂಬರನ್ನ ನೋಡಿ ಅಪೂರ್ವ ಕಾಂತಿ ಅವರ ಮುಖದಲ್ಲಿ ಹೊಳಿತಾ ಇರುತ್ತೆ, ಮಂದಹಾಸ ಇರುತ್ತಂತೆ. ಆಗ ದೇವರ ಕೃಪೆ ಆಗಿದೆ, ಎದ್ದೇಳು, ಇನ್ನು ನಾವು ಊರಿಗೆ ಹೋಗೋಣ ಅಂಥೇಳಿ ತನ್ನ ಹೆಂಡತಿಯ ಜೊತೆಗೆ ಅವರು ಕಾಲಡಿಗೆ ಪ್ರಯಾಣ ಬೆಳೆಸ್ತಾರೆ. ವೈಶಾಖ ಮಾಸ ಶುಕ್ಲ ಪಕ್ಷದ ಪಂಚಮಿ ಭಾನುವಾರ ಪುನರ್ವಸು ನಕ್ಷತ್ರ ವೃಷಭ ಲಗ್ನದಲ್ಲಿ ಪುತ್ರ ರತ್ನ ಜನನ ಆಗತ್ತೆ. ಆಗ ಆ ಎಳೆ ಕಂದನನ್ನು ನೋಡಿ ಸೂಲಗಿತ್ತಿ ಅಂದರೆ ಪ್ರಸವ ಮಾಡಿಸುವಂಥ ಒಬ್ಬ ಹೆಂಗಸಿಗೆ ಸ್ಥೂಲಗಿತ್ತಿ ಅಂತೇಳಿ ಕರೀತಾರೆ. ಆಕೆ ಹೇಳ್ತಾಳಂತೆ, ಮಗುವಿನ ಮುಖದಲ್ಲಿ ಮಂದಹಾಸ, ಚಂದ್ರನ ಆಕಾರದ ಹೊಳಪು ಶಿರಸ್ಸಿನಲ್ಲಿದೆ, ಚಿನ್ಮುದ್ರೆ ಧರಿಸಿದ್ದಾನೆ, ಹುಬ್ಬುಗಳ ನಡುವೆ ಜ್ಞಾನಚಕ್ಷು ಎದ್ದು ಕಾಣ್ತಾ ಇದೆ, ಎದೆಯಲ್ಲಿ ಸರ್ಪ ಕಾಣಿಸ್ತಾ ಇದೆ, ಕೈಗಳಲ್ಲಿ ಗದಾಚಕ್ರಗಳು, ಪಾದಗಳಲ್ಲಿ ಚಾಮರ ಚಿಹ್ನೆ ಎಲ್ಲವೂ ಕಾಣಿಸ್ತಾ ಇದ್ದಾಗ ಆಕೆಗೆ ಆಶ್ಚರ್ಯ ಆಗುತ್ತಂತೆ. ಇಂಥ ಮಗುವನ್ನು ನಾನು ನೋಡಿಯೇ ಇಲ್ಲ. ಆವಾಗ ಆಕೆಗೆ ಸಂತೋಷ ಜಾಸ್ತಿಯಾಗಿ ಜೋರಾಗಿ ಕೂಗಾಡ್ತಾಳಂತೆ, ಶಂಕರ ಶಂಕರ ಅಂತ. ಆರ್ಯಾಂಬಗೆ ತೋರಿಸ್ತಾಳಂತೆ, ನೋಡು ಸಾಕ್ಷಾತ್ ಶಂಕರನೇ ಬಂದಿದ್ದಾನೆ ಅಂತ. ತಾಯಿಗೂ ಆಶ್ಚರ್ಯ ಆಗುತ್ತೆ. ವೃಷಭ ಚಲನ ಸೇವೆ ಮಾಡಿ ನೀವು ಬಂದಿದ್ದರಿಂದ ಸಾಕ್ಷಾತ್ ಈಶ್ವರನೇ ಜನಿಸಿದ್ದಾನೆ, ಅವತಾರ ಧರಿಸಿದ್ದಾನೆ ಅಂತೇಳಿ ಮಾತಾಡ್ತಾರೆ. ಮೊಟ್ಟ ಮೊದಲ ಬಾರಿಗೆ ಶಂಕರ ಅಂತ ಕರೆದಿದ್ದರಿಂದ ಆ ಶಂಕರನ ಅಂತಲೇ ನಾಮಕರಣ ಮಾಡ್ತಾರೆ. ಅವತಾರ ಪುರುಷನ ಜನ್ಮ ಆಗಿದೆ. ಆಗ ಶಿವಗುರುಗಳು ಜನ್ಮ ಕುಂಡಲಿಯನ್ನು ಮಾಡಿ ಕೊಡಲಿ ಅಂಥೇಳಿ ಎಲ್ಲರೂ ಸೇರಿ ಅತ್ರೇಯ ಗುರುಗಳ ಕಡೆ ಹೋಗ್ತಾರೆ. ಆಗ ಅತ್ರೇಯ ಗುರುಗಳು ಒಪ್ಪಿ ಬಹಳ ಗಂಭೀರರಾಗ್ತಾರೆ ಆ ಕುಂಡಲಿಯನ್ನು ಬರೆದು. ಆಗ ಏನಾಯಿತು ಅಂತೇಳಿ ಶಿವಗುರುಗಳು ಕೇಳ್ತಾರೆ. ಆಗ ಅತ್ರೇಯ ಮಹರ್ಷಿಗಳು ಹೇಳ್ತಾರೆ, ನನಗೆ ಏನು ತೋಚ್ತಾ ಇಲ್ಲಪ್ಪ, ಯಾಕೆ ಅಂದರೆ ಸ್ವಲ್ಪ ದಿನ ಹೋದ್ಮೇಲೆ ಎಲ್ಲರೂ ನಿನ್ನ ಮಗನಿಗೆ ನಾವು ನಮಸ್ಕಾರ ಮಾಡಬೇಕಾಗುತ್ತೆ ಅಂತಾರೆ. ಏಕೆಂದರೆ ಅಸಾಮಾನ್ಯವಾದ ಜಾತಕ ಅದು. ಧರ್ಮ ಸಂಸ್ಥಾಪಕನಾಗ್ತಾನೆ, ಜ್ಞಾನವನ್ನೇ ಸೃಷ್ಟಿ ಮಾಡ್ತಾನೆ, ಮಹಾಜ್ಞಾನಿ ಆಗ್ತಾನೆ ಅಂತ ಕುಂಡಲಿಯಲ್ಲಿ ಇದೆ ಅಂಥೇಳಿ ಹೇಳ್ತಾರೆ. ಇವರೇ ಗುರು ಶಂಕರಾಚಾರ್ಯರು ಸ್ನೇಹಿತರೆ. ಇವರ ಜನನ ಹೀಗಾಗುತ್ತೆ. ನಾವು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ತಿಳ್ಕೊಳ್ಳೋಣ ಬನ್ನಿ. ಅಲ್ಲಿ ತನಕ ಧನ್ಯವಾದ ಸ್ನೇಹಿತರೆ.